ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು. ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರದ 3ನೇ ಶ್ಲೋಕವನ್ನು ನಾವು ಇವತ್ತು ಆರಂಭ ಮಾಡೋಣ. 2 ಶ್ಲೋಕಗಳನ್ನು ನಾವು ಈಗಾಗಲೇ ಅಭ್ಯಾಸ ಮಾಡ್ತಾ ಇರ್ತೀರಿ. ಹಾಗೆ ಈಗ 3ನೇ ಶ್ಲೋಕವನ್ನು ನಾವು ಕಲಿತ್ಕೊಳ್ಳೋಣ. ಆ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗೋಣ. ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ. ಎಲ್ಲರೂ ಕೂಡ ಈ ಶ್ಲೋಕವನ್ನು ಕಲಿತು ಎಲ್ಲರೂ ಕೂಡ ಇದನ್ನು ಪ್ರತಿನಿತ್ಯ ಪಾರಾಯಣೆ ಮಾಡಲಿ, ಎಲ್ರಿಗೂ ಶುಭವಾಗಲಿ ಅನ್ನುವಂಥ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಪ್ರೋತ್ಸಾಹಿಸಿ, ಸಹಕರಿಸಿ ಅಂತ ನಾನು ಈ ಮೂಲಕ ಕೋರ್ಕೊತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ಶ್ರೀ ಶಾರದಾ ದೇವ್ಯೈ ನಮಃ. ಉಭಯ ಗುರುಗಳಿಗೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈಗ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರದ 3ನೆಯ ಶ್ಲೋಕವನ್ನು ನಾವು ಹೇಳೋಣ. 3ನೇ ಶ್ಲೋಕ ಯಾವುದಪ್ಪ ಅಂತಂದ್ರೆ, ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ ಕಲ್ಪಾರ್ಥಕಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದ ವಚಸಾತ್ ಯೋಬೋಧಯತ್ಯಾಶ್ರಿತಾನ್ ಯಸ್ ಸಾಕ್ಷಾತ್ ಕರಣಾತ್ ಭವೇನ ಪುನರಾವೃತ್ತಿದ್ ಭವಾಂಭೋ ನಿಧೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮೈದಂ ಶ್ರೀ ದಕ್ಷಿಣಾಮೂರ್ತಯೇ. ಇದು 3ನೇ ಶ್ಲೋಕ. ಈಗ ನಾವು ಕಲ್ತ್ಕೊಳ್ಳೋಣ. ಯಸ್ಯೈವ ಸ್ಫುರಣಂ, ಯಸ್ಯೈವ ಸ್ಫುರಣಂ, ಯಸ್ಯೈವ ಸ್ಫುರಣಂ, ಯಸ್ಯೈವ ಸ್ಫುರಣಂ ಸದಾತ್ಮಕಂ. ಇದು ಪೂರ್ತಿ ಆಗಿದೆ. ಒಂದು ಉದ್ದದ ಪದ ಅಂತಂದ್ರೆ ಸದಾತ್ಮಕಂ ಅಸತ್ ಕಲ್ಪಾರ್ಥಕಂ ಅಂತಷ್ಟು ಉದ್ದ ಇರೋದ್ರಿಂದ ನಾನು 2 ಭಾಗ ಮಾಡ್ತಾ ಇದ್ದೀನಿ. ಪೂರ್ತಿ ಕಲ್ತ್ಕೊಂಡಾಗ ಅದನ್ನು ಒಟ್ಟಿಗೆ ಹೇಳೋಣ. ಸದಾತ್ಮಕಂ, 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 ಸದಾತ್ಮಕಂ. ಮುಂದೆ ಅಸತ್ ಕಲ್ಪಾರ್ಥಕಂ, ಅಸತ್ ಕಲ್ಪಾರ್ಥಕಂ, ಅಸತ್ ಕಲ್ಪಾರ್ಥಕಂ, ಅಸತ್ ಕಲ್ಪಾರ್ಥಕಂ ಭಾಸತೆ, 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 ಭಾಸತೆ. ಮತ್ತೆ ನಾವು ಈ ಸಾಲನ್ನ ಹೇಳೋಣ. ಯಸ್ಯೈವ ಸ್ಫುರಣಂ, ಯಸ್ಯೈವ ಸ್ಫುರಣಂ, ಯಸ್ಯೈವ ಸ್ಫುರಣಂ, ಯಸ್ಯೈವ ಸ್ಫುರಣಂ ಸದಾತ್ಮಕಂ, 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 ಸದಾತ್ಮಕಂ ಅಸತ್ಕಲ್ಪಾರ್ಥಕಂ, 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 ಅಸತ್ಕಲ್ಪಾರ್ಥಕಂ ಭಾಸತೆ, 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 ಭಾಸತೆ. ಈಗ ಹೇಳ್ತಾ ಹೋಗೋಣ. ಯಸ್ಯೈವ ಸ್ಫುರಣಂ ಸದಾತ್ಮಕಂ ಅಸತ್ಕಲ್ಪಾರ್ಥಕಂ ಭಾಸತೆ, ಯಸ್ಯೈವ ಸ್ಫುರಣಂ, ಯಸ್ಯೈವ ಸ್ಫುರಣಂ, ಯಸ್ಯೈವ ಸ್ಫುರಣಂ, ಯಸ್ಯೈವ ಸ್ಫುರಣಂ ಸದಾತ್ಮಕಂ ಅಸತ್ಕಲ್ಪಾರ್ಥಕಂ, ಸದಾತ್ಮಕಂ ಅಸತ್ಕಲ್ಪಾರ್ಥಕಂ, ಸದಾತ್ಮಕಂ ಅಸತ್ಕಲ್ಪಾರ್ಥಕಂ, ಸದಾತ್ಮಕಂ ಅಸತ್ಕಲ್ಪಾರ್ಥಕಂ ಭಾಸತೆ, 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 ಭಾಸತೆ. ಈಗ ಈ ಲೈನ್ನ ಪೂರ್ತಿ ಹೇಳೋಣ. ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ, ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ, ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ, ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ. ಈ ಲೈನ್ನ ಮತ್ತೊಂದ್ಸರಿ ಹೇಳೋಣ.
ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ. ಇದು ಮೊದಲನೇ ಲೈನ್ ಆಯ್ತು. ಈಗ ಎರಡನೇ ಲೈನ್. ಸಾಕ್ಷಾತ್ ತತ್ವಮಸೀತಿ ಸಾಕ್ಷಾತ್ ತತ್ವಮಸೀತಿ ಸಾಕ್ಷಾತ್ ತತ್ವಮಸೀತಿ ಸಾಕ್ಷಾತ್ ತತ್ವಮಸೀತಿ ವೇದವಚಸಾ 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 ಯೋ ಬೋಧಯತ್ಯಾಶ್ರಿತಾನ್ ಯೋ ಬೋಧಯತ್ಯಾಶ್ರಿತಾನ್ ಯೋ ಬೋಧಯತ್ಯಾಶ್ರಿತಾನ್ ಯೋ ಬೋಧಯತ್ಯಾಶ್ರಿತಾನ್ ಯೋ ಬೋಧಯತ್ಯಾಶ್ರಿತಾನ್. ಇನ್ನು ಸತಿ ಹೇಳೋಣ. ಸಾಕ್ಷಾತ್ ತತ್ವಮಸೀತಿ ಸಾಕ್ಷಾತ್ ತತ್ವಮಸೀತಿ ಸಾಕ್ಷಾತ್ ತತ್ವಮಸೀತಿ ಸಾಕ್ಷಾತ್ ತತ್ವಮಸೀತಿ ವೇದವಚಸಾ 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 ಯೋ ಬೋಧಯತ್ಯಾಶ್ರಿತಾನ್ ಯೋ ಬೋಧಯತ್ಯಾಶ್ರಿತಾನ್ ಯೋ ಬೋಧಯತ್ಯಾಶ್ರಿತಾನ್ ಯೋ ಬೋಧಯತ್ಯಾಶ್ರಿತಾನ್. ಈಗ ಉದ್ದಕ್ಕೂ ಹೇಳೋಣ ಒಂದು ಲೈನ್ ಪೂರ್ತಿ. ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್ 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 ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್. ಈಗ ಮುಂದಿನ ಲೈನ್. ಯಸ್ ಸಾಕ್ಷಾತ್ ಯಸ್ ಸಾಕ್ಷಾತ್ ಯಸ್ ಸಾಕ್ಷಾತ್ ಯಸ್ ಸಾಕ್ಷಾತ್ ಕರಣಾದ್ಭವೇನ್ನ 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 ಪುನರಾವೃತ್ತಿಃ 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 ಭವಾಂಭೋನಿಧೌ 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 ಭವಾಂಭೋನಿಧೌ. ಈಗ ಎರಡೆರಡು ಪದಗಳನ್ನ ಒಟ್ಟೊಟ್ಟಿಗೆ ಹೇಳೋಣ. ಯಸ್ ಸಾಕ್ಷಾತ್ ಕರಣಾದ್ಭವೇನ್ನ ಯಸ್ ಸಾಕ್ಷಾತ್ ಕರಣಾದ್ಭವೇನ್ನ ಯಸ್ ಸಾಕ್ಷಾತ್ ಕರಣಾದ್ಭವೇನ್ನ ಯಸ್ ಸಾಕ್ಷಾತ್ ಕರಣಾದ್ಭವೇನ್ನ ಪುನರಾವೃತ್ತಿ ಭವಾಂಭೋನಿಧೌ ಪುನರಾವೃತ್ತಿ ಭವಾಂಭೋನಿಧೌ ಪುನರಾವೃತ್ತಿ ಭವಾಂಭೋನಿಧೌ ಪುನರಾವೃತ್ತಿ ಭವಾಂಭೋನಿಧೌ. ಈಗ ಪೂರ್ತಿ ಸಾಲನ್ನ ಹೇಳೋಣ. ಯಸ್ ಸಾಕ್ಷಾತ್ ಕರಣಾದ್ಭವೇನ್ನ ಪುನರಾವೃತ್ತಿ ಭವಾಂಭೋನಿಧೌ ಯಸ್ ಸಾಕ್ಷಾತ್ ಕರಣಾದ್ಭವೇನ್ನ ಪುನರಾವೃತ್ತಿ
ಪುನರಾವೃತ್ತಿ ಭವಾಂಭೋ ನಿಧೌ ಯಸ್ ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿ ಭವಾಂಭೋ ನಿಧೌ ಯಸ್ ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿ ಭವಾಂಭೋ ನಿಧೌ. ಈಗ ಪೂರ್ತಿ ಆ 3 ಶ್ಲೋಕಗಳಾದ್ಮೇಲೆ ತಸ್ಮೈ ಶ್ರೀ ಗುರುಮೂರ್ತಯೇ, ತಸ್ಮೈ ಶ್ರೀ ಗುರುಮೂರ್ತಯೇ, ತಸ್ಮೈ ಶ್ರೀ ಗುರುಮೂರ್ತಯೇ, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ, ನಮ ಇದಂ, ನಮ ಇದಂ, ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ, ಶ್ರೀ ದಕ್ಷಿಣಾಮೂರ್ತಯೇ. ಈಗ ಆ ಇಡೀ 4 ಸಾಲನ್ನ ನಾವು ಹೇಳೋಣ. ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ, ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ, ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ, ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ, ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್, ಯಸ್ ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್, ಯಸ್ ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್, ಯಸ್ ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್. 3ನೇ ಸಾಲು ಯಸ್ ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿ ಭವಾಂಭೋ ನಿಧೌ, ಯಸ್ ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿ ಭವಾಂಭೋ ನಿಧೌ, ಯಸ್ ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿ ಭವಾಂಭೋ ನಿಧೌ, ಯಸ್ ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿ ಭವಾಂಭೋ ನಿಧೌ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಈಗ 4 ಸಾಲನ್ನು ಪೂರ್ತಿಯಾಗಿ ಒಟ್ಟಿಗೆ ಹೇಳೋಣ. ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ, ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್, ಯಸ್ ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿ ಭವಾಂಭೋ ನಿಧೌ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇನ್ನೊಂದ್ಸತಿ ಪೂರ್ತಿ ಪ್ಯಾರ ಹೇಳೋಣ. ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ, ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್, ಯಸ್ ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿರ್ಭವಾಂಭೋ ನಿಧೌ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ, ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್, ಯಸ್ ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿರ್ಭವಾಂಭೋ ನಿಧೌ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಈ 3ನೇ ಶ್ಲೋಕವನ್ನ ಅಭ್ಯಾಸ ಮಾಡಿ. ಪ್ರತಿ ಶ್ಲೋಕವನ್ನು ಕೂಡ, ಈಗ ಮೊದಲನೇದು ವಿಶ್ವಂ ದರ್ಪಣ ದೃಶ್ಯಮಾನ ನಗರಿಯಿಂದ ಹಿಡಿದು, 2ನೇದು ಬೀಜಸ್ಯಾಂತಿರಿವಾಂಕುರು, 3ನೇದು ಯಸ್ಯೈವ ಸ್ಫುರಣಂ. ಈ 3 ಶ್ಲೋಕಗಳನ್ನು ಅಂದ್ರೆ ಈ 3 ಸ್ತೋತ್ರ, ಈ ದಕ್ಷಿಣಾಮೂರ್ತಿ ಸ್ತೋತ್ರದ 3 ಶ್ಲೋಕಗಳನ್ನು ಹೇಳಿದೀವಿ. ಮುಂದಿನ ಶ್ಲೋಕ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಈಗ ಒಂದು 15 ನಿಮಿಷ ಆಗಿದೆ. ದಯವಿಟ್ಟು ಪ್ರತಿಯೊಬ್ರು ಕೂಡ ಪ್ರೋತ್ಸಾಹ ಕೊಡಿ, ಕಲ್ತ್ಕೊಡಿ.
ಎಲ್ರಿಗೂ ಶುಭವಾಗ್ಲಿ ಅನ್ನುವಂಥ ಒಂದು ಒಳ್ಳೆಯ ಆಲೋಚನೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.